ಹೆಸರು ಕಾಳು ಮೊಳಕೆ ಕಟ್ಟಿರೋದ್ರಿಂದ ಸ್ಯಾಂಡ್ವಿಚ್ ಮಾಡೋಣವಾ? ಫಸ್ಟು ಅದಕ್ಕೆ ಈರುಳ್ಳಿನ ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ 1/4 ಟೇಬಲ್ ಸ್ಪೂನ್ ಖಾರದ ಪೌಡ್ರು ಹಾಕಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಅಷ್ಟೇ. ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಸ್ಟವ್ ಮೇಲೆ ಕಡಾಯಿ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಹಾಕಿ ಈ ಥರ ಫ್ರೈ ಮಾಡ್ತಾ ಹೋಗೋಣ. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಈ ಥರ. ಇವಾಗ ನಾನಿಲ್ಲಿ 1 ಕ್ಯಾರೆಟು ತುರಿದಿರೋದು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ಈ ಥರ 2-3 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ಟು ಕೂಡ ಫ್ರೈ ಮಾಡ್ಕೊಳ್ಳಿ. ಆವಾಗ ಬೇಗನೆ ಬೆಂದೋಗುತ್ತೆ. ಈ ಥರ ಅಷ್ಟೇ. ಇವಾಗ ನೋಡಿ ಪ್ಲೇಟ್ ತೆಗೆದ್ಮೇಲೆ ಈ ಥರ ಬೆಂದಿದೆ. ಇವಾಗ ನಾನಿಲ್ಲಿ ಅರ್ಧ ಕಪ್ಪು ಪನ್ನೀರನ್ನ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿದ ನಂತರ ಇನ್ನೊಂದು ಸಲ ಮಿಕ್ಸ್ ಮಾಡ್ತಾ ಹೋಗೋಣ. ಎಲ್ಲನೂ ಚೆನ್ನಾಗಿ ಈವನಾಗಿ ಬೇಯೋ ಥರ ಮಿಕ್ಸ್ ಮಾಡ್ತಾ ಹೋಗೋಣ. ಇವಾಗ ನಾನಿಲ್ಲಿ 1/4 ಟೇಬಲ್ ಸ್ಪೂನ್ ಖಾರದ ಪೌಡ್ರು ಹಾಗೆ 1/4 ಟೇಬಲ್ ಸ್ಪೂನ್ ಉಪ್ಪು ಹಾಗೆ ಧನಿಯಾ ಪೌಡ್ರು ಸಹ 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹಾಕಿದ ನಂತರ ಇನ್ನೊಂದು ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಆಗೋ ರೀತಿ ಫ್ರೈ ಮಾಡ್ತಾ ಹೋಗೋಣ. ಈ ಥರ. ಹಾಗೆ ನಾನಿಲ್ಲಿ ಇವಾಗ ಸ್ವಲ್ಪ ನೀರು ಚಿಮುಕಿಸ್ತೀನಿ. ಈ ಥರ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ನೀರನ್ನ ಮಾಡಿಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ. ಇವಾಗ ನಾನಿಲ್ಲಿ ಫೈನಲಾಗಿ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಇಷ್ಟೇ. ಹಾಕಿಬಿಟ್ಟು ಇನ್ನೊಂದು ಸಲ ಫ್ರೈ ಮಾಡಿದರೆ ನಮ್ಮ ಸ್ಟಫಿಂಗ್ ರೆಡಿ ಆಗೋಗುತ್ತೆ. ಇವಾಗ ಇದನ್ನು ಪ್ಲೇಟ್ ಮುಚ್ಚಿಟ್ಟು ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ನಾನಿಲ್ಲಿ ಬ್ರೌನ್ ಬ್ರೆಡ್ ತಗೊಳ್ತಾ ಇದ್ದೀನಿ. ಇದಕ್ಕೆ ಬ್ರೌನ್ ಬ್ರೆಡ್ಡೇ ತಗೊಳ್ಳಿ. ಆವಾಗಲೇ ಈ ಸ್ಯಾಂಡ್ವಿಚ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮೊಳಕೆ ಕಾಳಲ್ಲಿ ಸಾಂಬಾರು ಮಾಡಿರ್ತೀರ, ಪಲ್ಯ ಮಾಡಿರ್ತೀರ, ಈ ಥರ ಸ್ಯಾಂಡ್ವಿಚ್ ಟ್ರೈ ಮಾಡಿ ನೋಡಿ. ಎಷ್ಟು ರುಚಿಯಾಗಿರುತ್ತೆ, ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ನಾನಿವಾಗ ಬ್ರೆಡ್ ಮೇಲೆ ನಮ್ಮ ಸ್ಟಫಿಂಗ್ನ ಸ್ಪ್ರೆಡ್ ಮಾಡ್ತಾ ಹೋಗ್ತೀನಿ. ಆವಾಗಲೇ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಇದ್ರ ಮೇಲೆ ಹಾಕ್ತಾ ನೋಡಿ ಈ ರೀತಿ ಎಲ್ಲ ಕಡೆ ಆನಿಯನ್ನು ಅಷ್ಟೇ ಇದೇ ರೀತಿ ಹಾಕ್ತಾ ಈ ಥರ ಬ್ರೆಡ್ನ ಇಟ್ಟು ಎರಡು ಈವನಾಗಿ ಪ್ರೆಸ್ ಮಾಡ್ತಾ ಹೋಗ್ತೀನಿ. ಇವಾಗ ಸ್ಟವ್ ಮೇಲೆ ತವಾ ಇಟ್ಟು ತವಾ ಕಾದ ನಂತರ ನಮ್ಮ ಸ್ಯಾಂಡ್ವಿಚ್ನ ಅದ್ರ ಮೇಲೆ ಹೀಟ್ ಆಗೋ ರೀತಿ ಇಡೋಣ. ಇಟ್ಬಿಟ್ಟು ನೋಡಿ ಈ ಥರ ಪ್ರೆಸ್ ಮಾಡ್ತಾ ನಾವು ಬೇಯಿಸಿದ್ರೆ ಆವಾಗ ಒಳಗಡೆ ಇರೋ ಮೊಳಕೆ ಕಾಳು ಸಹ ನೀಟಾಗಿ ಅಂಟ್ಕೊಂಡು ನಮ್ಮ ಸ್ಯಾಂಡ್ವಿಚ್ ಈಸಿಯಾಗಿ ರೆಡಿ ಆಗೋಗುತ್ತೆ, ಹಾಗೆ ಬೆಂದುತ್ತೆ. ನೋಡಿ ಈ ಥರ ಎರಡೂ ಕಡೆ ಈವನಾಗಿ ಪ್ರೆಸ್ ಮಾಡ್ತಾ ಬೇಯಿಸ್ಕೊಂಡ್ರೆ ನಮ್ಮ ಸ್ಯಾಂಡ್ವಿಚ್ ರೆಡಿ ಆಗೋಯಿತು. ಹೆಲ್ದಿಯೆಸ್ಟ್ ಪ್ರೋಟೀನ್ ರಿಚ್ ಸ್ಯಾಂಡ್ವಿಚ್ ರೆಡಿ. ಈ ಥರ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಶುಭ ದಿನ. ಇಟ್ಸ್ ಯೋರ್ ಪೂಜಾ.